ಕರ್ನಾಟಕ ವಿದ್ಯಾವರ್ಧಕ ಸಂಘವು ಸ್ಥಾಪಿತವಾದ ಸಂದರ್ಭದ ಬಗ್ಗೆ ನಾಟಕಕಾರ ಶ್ರೀ ರಂಗರು ಹೀಗೆ ದಾಖಲಿಸಿದ್ದಾರೆ. ಬ್ರಿಟಿಷರ ಆಳ್ವಿಕೆ ರೂಢವಾದಂತೆ ಕರ್ನಾಟಕವು ಕನ್ನಡವು ಕ್ರಮೇಣ ಕಣ್ಮರೆಯಾದಂತಿದ್ದಾಗ ದೇಶಾಭಿಮಾನ ರಾಷ್ಟ್ರಾಭಿಮಾನಗಳು ಒಳಗಿಂದೊಳಗೆಯೇ ಪ್ರಜ್ವಲಿಸುತ್ತಿದ್ದ ನಾಲ್ಕಾರು ಹೃದಯಗಳ ಒಂದೆಡೆ ಸೇರಿ ಆ ಅಭಿಮಾನ ದೇವತೆಯ ಪುನಃ ಪ್ರತಿಷ್ಠಾಪನೆಯನ್ನ ಮಾಡಲು ನಿಲ್ಲಿಸಿದ ದೇವಮಂದಿರವೆಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇತಿಹಾಸವೇ ಇಂದಿನ ಕನ್ನಡ ಚಳುವಳಿಯ ಹಿನ್ನೆಲೆಯಾಗಿದೆ. ಹೀಗೆ ಕನ್ನಡ ನುಡಿಯ ಬಗೆಗಿನ ಅಭಿಮಾನದಿಂದ ಅದರ ಜಾಗೃತಿಗಾಗಿ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚೇತನ ಶಕ್ತಿ ರಾ. ದೇಶಪಾಂಡೆಯವರು 1884ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ MA ಪದವಿ ಪಡೆದ ರಾ. ದೇಶಪಾಂಡೆಯವರು ರಸ್ಸೆಲ್ಲರ ಒತ್ತಾಯದ ಮೇರೆಗೆ ಶಿಕ್ಷಣ ಇಲಾಖೆಗೆ ಸೇರಿದರು. 1885ರಲ್ಲಿ ದೇಶಪಾಂಡೆಯವರು ಬೆಳಗಾವಿಯ ಪ್ರೌಢಶಾಲೆಯಲ್ಲಿ ಸಹಾಯಕ ಮುಖ್ಯೋಪಾಧ್ಯಾಯರಾಗಿ ವೃತ್ತಿಜೀವನ ಆರಂಭಿಸಿದರು. ನಂತರ 2 ತಿಂಗಳಲ್ಲಿ ಕಾರವಾರ ಜಿಲ್ಲೆಯ ಡೆಪ್ಯೂಟಿ ಶಿಕ್ಷಣಾಧಿಕಾರಿಯಾಗಿ ನೇಮಕಗೊಂಡರು. ಆ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ದೇಶಪಾಂಡೆಯವರಿಗೆ ಕನ್ನಡದ ಶೋಚನೀಯ ಸ್ಥಿತಿಗತಿ ಪರಿಚಯವಾಯಿತು. ಶಾಲೆಯ ಸಮಾರಂಭಗಳಲ್ಲಿ ಕಲಾಪಗಳೆಲ್ಲವೂ ಮರಾಠಿಯಲ್ಲೇ ನಡೆಯುತ್ತಿದ್ದು ಕನ್ನಡಕ್ಕೆ ಸ್ಥಾನವೇ ಇರಲಿಲ್ಲ. ಹೇಗಾದರೂ ಕನ್ನಡವನ್ನು ಆ ದುಸ್ಥಿತಿಯಿಂದ ಪಾರು ಮಾಡಲು ದೇಶಪಾಂಡೆಯವರು ನಿರ್ಧರಿಸಿದರು. ರಸ್ಸೆಲ್ಲರ ನಿವೃತ್ತಿಯ ನಂತರ ಅವರ ಸ್ಥಾನಕ್ಕೆ ಬಂದವರೆಲ್ಲರೂ ಮರಾಠಿಯರೇ ಆಗಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಆರಂಭದಲ್ಲಿ ಕನ್ನಡ ನುಡಿಯ ಸೇವೆ ಮಾಡುತ್ತಲೇ ವ್ಯಾಪಕವಾಗಿ ಬಂದು ಕರ್ನಾಟಕದ ಉತ್ತರ ಭಾಗದ ಕನ್ನಡಿಗರಿಗೆ ತಮ್ಮ ಭಾವನೆಗಳ ವಿಚಾರಗಳ ಅಭಿವ್ಯಕ್ತಿಯ ವೇದಿಕೆಯಾಯಿತು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೂಲ ಧ್ಯೇಯ ಕನ್ನಡದಲ್ಲಿ ಸ್ವಂತವಾಗಿ ಉಪಯುಕ್ತ ಕೃತಿಗಳ ರಚನೆಗೆ ಪ್ರೋತ್ಸಾಹ. ಇತರ ಭಾಷೆಗಳ ಉಪಯುಕ್ತ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಬಹುಮಾನ ನೀಡಿಕೆ. ಸಂಪನ್ಮೂಲಗಳ ತಕ್ಕಂತೆ ಹೊಸ ಕನ್ನಡ ಗ್ರಂಥ ಭಂಡಾರ ಸ್ಥಾಪನೆ. ರಾಜಕೀಯ ಸ್ವರೂಪವಿರದ ಉಪಯುಕ್ತ ಸಾವಧಿಕ ಪತ್ರಿಕೆಗಳನ್ನು ಕಡಿಮೆ ಬೆಲೆಯಲ್ಲಿ ಪ್ರಕಟಿಸುವುದು. ಕನ್ನಡ ಜನತೆಗೆ ಸಮರ್ಥವಾಗಿ ಸಂಪಾದಿತವಾದ ಪ್ರಾಚೀನ ಕನ್ನಡ ಕೃತಿಗಳನ್ನು ದೊರಕಿಸುವುದು. ಕರ್ನಾಟಕ ವಿದ್ಯಾವರ್ಧಕ ತನ್ನ ಧ್ಯೇಯೋದ್ದೇಶಗಳಿಗೆ ತಕ್ಕಂತೆ 11ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸಿತು. ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು 1896ರ ನವೆಂಬರ್ನಲ್ಲಿ ಪ್ರಾರಂಭಿಸಿ ಆ ಮೂಲಕ 85ಕ್ಕೂ ಹೆಚ್ಚು ಗ್ರಂಥಗಳನ್ನು ಬೆಳಕಿಗೆ ತಂದಿತು. 1900ರಿಂದ 1940ರವರೆಗೆ 175 ಗ್ರಂಥಕರ್ತರಿಗೆ ಧನರೂಪದಲ್ಲಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಇವರಿಗೆ ಜೊತೆಯಾಗಿ ಗುರುಸಿದ್ದಪ್ಪ ಗಿಲಗಂಚಿ, ಶಾಂತವೀರಪ್ಪ ಮೆಣಸಿನಕಾಯಿ, ಶೇಷಗಿರಿರಾವ್ ಕೊಪ್ಪಿಕರ್, ಗುರುಚಾರ್ಯ ಮೊರಬ, ಮಡಿವಾಳೇಶ್ವರ ತೂರಾಮರಿ, ವಿರೂಪಾಕ್ಷ ಹೂಲಿ, ಶಿವನಪ್ಪ ದೇಸಾಯಿ ಮುಂತಾದವರು ಶ್ರಮಿಸಿದರು.